ಶೃಂಗೇರಿ ಶ್ರೀ ಶಂಕರ ಮಠ ಬಸವನಹಳ್ಳಿ ಚಿಕ್ಕಮಗಳೂರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ಸ್ವೀಕಾರದ 50ನೇ ವರ್ಷಾಚರಣೆ ಮತ್ತು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಏಪ್ರಿಲ್ 7ರಂದು ಬೃಹತ್ ರಕ್ತದಾನ ಶಿಬಿರವನ್ನು ಶ್ರೀ ವಿದ್ಯಾಭಾರತಿ ಸಭಾಂಗಣ ಶೃಂಗೇರಿ ಶ್ರೀ ಶಂಕರ ಮಠ ಬಸವನಹಳ್ಳಿ ಚಿಕ್ಕಮಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರಾದ ಪ್ರದೀಪ್ ಗೌಡ ಅವರು ತಿಳಿಸಿದರು. ಈ ಮುಂದೆ ನಮ್ಮ ಈ ಹಿಂದಿನ ಅವಧಿಯಲ್ಲಿ ನಾನು ಉಪಸಭಾಪತಿಯಾಗಿ ಚುನಾಯಿತಗೊಂಡಿದ್ದಾಗ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನೆಲ್ಲದನ್ನು ನಾವು ಮಾಡಿದ್ವು. ಅದರಲ್ಲೇನೆಂದರೆ ಆ ಸಮಯದಲ್ಲಿ ಅತಿವೃಷ್ಟಿ ಆಗಿದ್ದಾಗ ನಾವು ಆ ಒಂದು ಜರ್ಜರಿತಗೊಂಡಿರುವಂತಹ ಏನು ಪ್ರದೇಶಗಳಿಗೆ ಏನಾಗಿದೆ ನಾವಾಗೇನೆ ಅಲ್ಲಿ ಖುದ್ದಾಗಿ ಹೋಗಿ ತೆರಳಿ ಒಂದು ಪರಿಹಾರ ಸಾಮಗ್ರಿಗಳನ್ನ ವಿತರಿಸಲು ಕ್ಯಾನ್ಸರ್ ತಪಾಸಣಾ ಶಿಬಿರ ಅಂತ ಒಂದು ದೊಡ್ಡದಾಗಿರೋಂಥ ಕಾರ್ಯಕ್ರಮನೆಲ್ಲ ಆಯೋಜನೆ ಮಾಡಿದ್ವು. ಒಂದು 3-4 ರಕ್ತದಾನ ಶಿಬಿರಗಳನ್ನ ಮತ್ತೆ ಮಾಸ್ಕ್ಗಳನ್ನೆಲ್ಲ ವಿತರಣಾ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ವು. ಈ ಅವಧಿನಲ್ಲಿ ನಾವು ಏನು ಅಂತ ಹೇಳಿದ್ರೆ ಮೊದಲ ಬಾರಿಗೆ ಈ ಒಂದು ನಾನು ಅಧ್ಯಕ್ಷನಾಗಿ ಚುನಾಯಿತನಾದ ನಂತರದಲ್ಲಿ ಈ 7ನೇ ತಾರೀಕು ಶೃಂಗೇರಿ ಶಂಕರ ಮಠ ಅವರ ಒಂದು ಇದರಲ್ಲಿ ಭಾರತೀಯ ತೀರ್ಥ ಮಹಾಸ್ವಾಮಿಗಳವ್ರದ್ದು 50ನೇ ವರ್ಷದ ವರ್ಧಂತಿ ಇದೆ. ಏನು ಅವರು ಸನ್ಯಾಸತ್ವ ತಗೊಂಡು 50 ವರ್ಷ ಆಗಿರೋದ್ರಿಂದ ಸುವರ್ಣ ಭಾರತಿ ಮಹೋತ್ಸವ ಅಂತ ಶೃಂಗೇರಿ ಮಠದವರು ವರ್ಷಪೂರ್ತಿ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಾಮಾಜಿಕ ಸೇವೆಗಳಿಗೆ ಅಂತ ಮಾಡ್ತಿರೋಂಥ ವರ್ಷಪೂರ್ತಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಜ್ಯದಲ್ಲೇ ಮಠದ ಪರವಾಗಿ ಮಠದವರೊಂದಿಗೆ ನಾವು ಮಾಡ್ತಿರೋಂಥ ಕಾರ್ಯಕ್ರಮ ರಕ್ತದಾನ ಶಿಬಿರ. ಅದು ಇದೇ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ ತನಕ ನಡೀತಾ ಇದೆ. ಇದರಲ್ಲಿ ಅವತ್ತಿನ ದಿನ ವಿಶ್ವ ಆರೋಗ್ಯ ದಿನಾಚರಣೆ ಕೂಡ ಇರೋದ್ರಿಂದ 7ನೇ ತಾರೀಕು ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ದಿನಾಚರಣೆ, ಸುವರ್ಣ ಭಾರತಿ ಮಹೋತ್ಸವ ಇವೆರಡನ್ನು ಒಟ್ಟಿಗೆ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋದೊಂದು ನಮ್ಮೆಲ್ಲರ ಆಕಾಂಕ್ಷೆ ಆಗಿದೆ. ಇದಕ್ಕೆ ಮಠದವರ ಸಹಕಾರ ಕೂಡ ಇರೋದ್ರಿಂದ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಆಗ್ಬೋದು ಅಂತೇಳಿ ಬಯಸ್ತಾ ನಿಮ್ಮೆಲ್ಲರ ಒಂದು ಸಹಕಾರನ ನಾನು ಕೋರ್ತಾ ಇದ್ದೀನಿ. ಹೀಗೆ ನೋಡಿ ನಮ್ಮಲ್ಲಿ ನಿಮ್ಮ ಮುಂದೆ ಅಂತ ಒಂದು ಪತ್ರದಲ್ಲಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಹೇಳಿದರು. ಈ ಒಂದು ರೆಡ್ ಕ್ರಾಸ್ನಲ್ಲಿ ಹಲವಾರು ದಶಕಗಳಿಂದ ನಮ್ಮ ಏನಾಗಿದೆ ಶಾಲೆಗಳಿಗೆ ಶಾಲಾ ಕಾಲೇಜುಗಳಿಗೆಲ್ಲ ಜೂನಿಯರ್ ರೆಡ್ ಕ್ರಾಸ್, ಯೂತ್ ರೆಡ್ ಕ್ರಾಸ್ ಅಂತ ಒಂದೊಂದು ಸಪರೇಟ್ ವಿಂಗ್ ಇರುತ್ತೆ ನಮ್ಮ ಅಂಗಸಂಸ್ಥೆಗಳಾಗಿ. ಆ ಯೂತ್ ರೆಡ್ ಕ್ರಾಸಿಗೆ ಪ್ರತಿಯೊಬ್ಬ ಶಾಲೆ ವಿದ್ಯಾರ್ಥಿಗಳು ಅಥವಾ ಜೂನಿಯರ್ ರೆಡ್ ಕ್ರಾಸಿಗೆ ಯಾರಿದ್ದಾರೆ ಪ್ರೌಢಶಾಲೆ ವಿದ್ಯಾರ್ಥಿಗಳು ಅವ್ರ ಶುಲ್ಕ ಕಟ್ಟ ಟೈಮಲ್ಲಿ ಇದಕ್ಕೆ ಎಷ್ಟು ಅಂತೇಳಿ 50 ರೂಪಾಯಿ 100 ರೂಪಾಯಿ ಕಟ್ಟಿರ್ತಾರೆ. ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇರಬೇಕು. ಅದಾದ ನಂತರದಲ್ಲಿ ಅಲ್ಲಿಂದ ಒಂದು ಅಫಿಲಿಯೇಷನ್ ಸಿಗುತ್ತೆ. ಹಾಗಾಗಿ ಅಲ್ಲಿಂದ ರಾಜ್ಯ ಮತ್ತೆ ರಾಷ್ಟ್ರ ಸಮಿತಿಯಿಂದ ಒಂದಷ್ಟು ತರಬೇತಿ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ತಾರೆ, ಆಯೋಜನೆ ಮಾಡ್ತಾರೆ. ಅರಿವು ಮೂಡಿಸೋಂಥದ್ದು ಇರ್ಬೋದು, ಆತ್ಮರಕ್ಷಣೆ ಇರ್ಬೋದು, ವಿಪತ್ತು ನಿರ್ವಹಣೆ ಇರ್ಬೋದು, ಈ ಥರದ ಕಾರ್ಯಕ್ರಮಗಳನ್ನೆಲ್ಲ ಅವರು ಆಯೋಜನೆ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ದುರಂತ ಏನು ಅಂತ ಹೇಳಿದಾಗ ಒಂದು ಹೆಚ್ಚು ಕಡಿಮೆ ಒಂದು 18-20 ವರ್ಷಗಳಿಂದ ಯಾವುದೇ ಥರದ ಹಣ ಸಂದಾಯ ಆಗಿಲ್ಲ. ಹಾಗಾಗಿ ಅವರನ್ನು ಇದ್ರ ಕಡೆಗೆ ಗಮನ ಕೊಡ್ತಾ ಇಲ್ಲ. ನಾವು ಈ ಬಾರಿ ನಮ್ಮ ಒಂದು ಸಮಿತಿ ಏನಿದೆ, ನಮ್ಮ ಈ ಸಮಿತಿ ಮುಖಾಂತರದಲ್ಲಿ ಕೆಲವೊಂದು ಏನಾದ್ರೂ ಅಕಸ್ಮಾತ್ ಸಾಧ್ಯತೆ ಬಿದ್ದಲ್ಲಿ ಅಡಾಕೆ ಕಮಿಟಿಗಳನ್ನ ರಚನೆ ಮಾಡಿಕೊಂಡು ಈ ಒಂದು ಪ್ರತಿಯೊಂದು ಶಾಲಾ ಕಾಲೇಜುಗಳು ಮುಂದೆ ಮೂಲನಲ್ಲಿರುವಂಥ ಕೊಪ್ಪದಿಂದ ಯಾವುದು ಕುದುರೆಮುಖ ತನಕ ಇರ್ಬೋದು ಅಥವಾ ನಂತರ ತರೀಕೆರೆಯಿಂದ ಇನ್ನೊಂದು ಭಾಗದಲ್ಲಿರ್ಬೋದು ಎಲ್ಲ ಶಾಲಾ ಕಾಲೇಜುಗಳಿಗೂ ಆಯಾ ತಾಲೂಕುಗಳ ಒಂದು ಘಟಕಗಳನ್ನ ರಚನೆ ಮಾಡಿ ಅವರುಗಳ ಮುಖಾಂತರದಲ್ಲಿ ಈ ಒಂದು ಶುಲ್ಕದ ಬಗ್ಗೆ ಒಂದು ಚರ್ಚೆನ ಒಂದು ಮುಂದಿನ ಕ್ರಮ ಕೈಗೊಂಡು ಅದಾದ ನಂತರದಲ್ಲಿ ಅವರಿಗೆ ಅಗತ್ಯ ಇರೋಂತಹ ತರಬೇತಿಯನ್ನು ನೀಡೋದಕ್ಕೆ ತರಬೇತಿನಲ್ಲಿ ಪರಿಣಿತರಾಗಿರೋಂತಹ ಅವರನ್ನ ಸಮಿತಿನ ರಾಜ್ಯ ಸಮಿತಿಯವರು ಮತ್ತು ರಾಷ್ಟ್ರ ಸಮಿತಿಯವರು ಕಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಈ ಶೈಕ್ಷಣಿಕ ವರ್ಷದಿಂದನೇ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡಿರೋದ್ರಿಂದ ಇದೊಂದು ವರ್ಷ ಪೂರ್ತಿ ನಡೆಯುವ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಈ ಹಿಂದೆ ಇದ್ದಂತಹ ಒಂದಷ್ಟು ಹಿರಿಯ ರೆಡ್ ಕ್ರಾಸ್ ಮೆಂಬರ್ಗಳು ಏನಾಗಿದೆ ಅವರು ಈ ಕಡೆ ಗಮನ ಕೊಡ್ತಾರೆ, ಅದೇ ಚಟುವಟಿಕೆಗಳು ನಡೀತಿಲ್ಲ ಅಂತ ಹೇಳಿ ಅವರನ್ನು ಬರ್ತಾ ಇಲ್ಲ. ಈಗ ಅವ್ರುಗಳನ್ನ ನಾವು ಮತ್ತೆ ಮುಖ್ಯವಾಹಿನಿಗೆ ತರುವಂಥದ್ದು, ಅವರ ಅನುಭವ ಇರ್ಬೋದು, ಸೇವಾ ಇರ್ತನೆ ಇರ್ಬೋದು, ಅದನ್ನೆಲ್ಲದನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ನಡೀತಾ ಇದೆ. ಆ ಒಂದು ವಿಚಾರವಾಗಿಯೇ ಮತ್ತೆ ಈಗ ನಮ್ಮಲ್ಲಿ ಒಂದು ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಥರದ ಚಟುವಟಿಕೆಗಳಲ್ಲಿ ಮುಂದಾಳತ್ವ ವಹಿಸೋದಿರ್ಬೋದು, ಮುತುವರ್ಜಿ ವಹಿಸೋದಿರ್ಬೋದು, ಅವುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಹೊಸ ಒಂದು ಸದಸ್ಯತ್ವ ಅಭಿಯಾನನ ಈ ದಿನದಿಂದನೇ ನಾವು ಆರಂಭ ಮಾಡ್ತಾ ಇದ್ದೀವಿ. ಈ ಒಂದು ಹೊಸ ಸದಸ್ಯತ್ವಕ್ಕೆ
ವರ್ಷ ಅದು ಆಜೀವ ಸದಸ್ಯತ್ವಕ್ಕೆ 1,000 ರೂಪಾಯಿ ಇರುತ್ತೆ. ಅವರು ವರ್ಷ ಪೂರ್ತಿ ಜೀವನ ಪರ್ಯಂತ ಅವರಿಗೆ ಮತ್ತಿನ್ಯಾವುದೇ ಥರ ಶುಲ್ಕ ಕಟ್ಟಬೇಕಾಗಿ ಬರೋದಿಲ್ಲ. ಇದರಲ್ಲಿ 25,000 ರೂಪಾಯಿ ಕೊಟ್ಟವರಿಗೆ ಮಹಾಪೋಷಕರು ಅಂತ, 12,000 ರೂಪಾಯಿ ಕೊಟ್ಟವರಿಗೆ ಪೋಷಕರು ಅನ್ನೋ ಒಂದು ಗೌರವ ಇರುತ್ತೆ. ಅವರಿಗೆ ಒಂದು ಏನಿದೆ ರಾಜ್ಯ ಸಮಿತಿಯಿಂದ ಇರ್ಬೋದು, ರಾಷ್ಟ್ರ ಸಮಿತಿಯಿಂದ ಇರ್ಬೋದು, ಪೇಟ್ರನ್ ಅಂತ ಪೋಷಕರು ಅಂತ ಯಾರು ಕೊಡ್ತಾರೆ ಅವರಿಗೆ ಅಲ್ಲಿಂದ ಒಂದು ಗೌರವದ ಸರ್ಟಿಫಿಕೇಟ್ ಅಥವಾ ರೆಸಿಪ್ಟ್ ಅದರಲ್ಲಿ ಕೊಡ್ತಾರೆ. ಅದು 8G ಮತ್ತು 12A ಅಂಡರಲ್ಲಿ ಟ್ಯಾಕ್ಸ್ ಇಂದ ವಿನಾಯಿತಿ ಇರುತ್ತೆ. ಸುದ್ದಿಗೋಷ್ಠಿಯಲ್ಲಿ ನಿಖಿಲ್, ಅರಸುಲ್ ಖಾನ್, ವಿಲಿಯಂ ಪೆರೇರಾ ಉಪಸ್ಥಿತರಿದ್ದರು.